ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ದೇಶಾದ್ಯಂತ ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿಳಂಬ ಮತ್ತು ರದ್ದತಿ ನಿರ್ಧಾರ ಸತತ 4ನೇ ದಿನವೂ ಮುಂದುವರಿಯಿತು. ಅವ್ಯವಸ್ಥೆಯ ನಡುವೆ ಏರ್ಪೋರ್ಟ್ನಿಂದ ಬಂದಂತಹ ಆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ವಿಮಾನ ವಿಳಂಬದಿಂದಾಗಿ ಏರ್ಪೋರ್ಟ್ನಲ್ಲಿ ಸಿಲುಕಿಕೊಂಡಿದ್ದ ತನ್ನ ಮಗಳಿಗೆ ಸ್ಯಾನಿಟರಿ ಪ್ಯಾಡನ್ನು ಕೊಡುವಂತೆ ದುಃಖಿತ ತಂದೆ ಇಂಡಿಗೋ ಸಿಬ್ಬಂದಿಯನ್ನು ಬೇಡಿಕೊಳ್ತಾ ಇರುವುದನ್ನು ಕಾಣಬಹುದು. ಅದರ ವಿಡಿಯೋ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ. ವೈರಲ್ ಆಗಿರುವ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ವ್ಯವಸ್ಥಾಪಕರನ್ನ ಸಂಪರ್ಕಿಸಿ ನನ್ನ ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಬೇಕು ಎಂದು ಪದೇ ಪದೇ ಹೇಳುವುದನ್ನು ಕಾಣಬಹುದು. ಸಿಬ್ಬಂದಿ ಆರಂಭದಲ್ಲಿ ಪ್ರತಿಕ್ರಿಯಿಸದಿರುವುದು ಕಂಡುಬರುತ್ತದೆ. ಅವರು ಧ್ವನಿ ಎತ್ತಿ ಸಹಾಯಕ್ಕಾಗಿ ಒತ್ತಾಯಿಸಲು ಮುಂದಾದಾಗ ವ್ಯವಸ್ಥಾಪಕರು ಸರ್ ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯಿಸುತ್ತಾರೆ. ಅದಾಗಲೇ ಕಿಕ್ಕಿರಿದ ಕೌಂಟರ್ನಲ್ಲಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ. ಮನವಿ ಮಾಡಿದ ತಂದೆಯ ವಿಡಿಯೋ ಆನ್ಲೈನ್ನಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ನಿರಂತರ ವಿಳಂಬದ ಸಮಯದಲ್ಲಿ ವಿಮಾನಯಾನ ಸಂಸ್ಥೆಯು ಅಗತ್ಯ ಸಹಾಯವನ್ನು ಒದಗಿಸಲು ಹೇಗೆ ವಿಫಲವಾಗಿದೆ ಎಂದು ಹಲವರು ಪ್ರಶ್ನಿಸಿದ್ದಾರೆ. ಹತಾಶೆಗಳು ಹೆಚ್ಚುತ್ತಿರುವಾಗ ಮತ್ತು ವಿಮಾನ ಕಾರ್ಯಾಚರಣೆಗಳು ಅಸ್ಥಿರವಾಗಿರುವುದರಿಂದ ಪ್ರಯಾಣಿಕರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಅದರ ಕಾರ್ಯಾಚರಣೆಗಳನ್ನು ಆದಷ್ಟು ಬೇಗ ಪುನಃಸ್ಥಾಪಿಸಲು ಇಂಡಿಗೋ ಹೆಚ್ಚಿನ ಒತ್ತಡ ಎದುರಿಸುತ್ತಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂಡಿಗೋದ ಎಲ್ಲ ನಿರ್ಗಮನಗಳನ್ನು ಶುಕ್ರವಾರ ಮಧ್ಯರಾತ್ರಿವರೆಗೂ ರದ್ದುಗೊಳಿಸಲಾಯಿತು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 102 ವಿಮಾನಗಳನ್ನು ರದ್ದುಗೊಳಿಸಲಾಯಿತು. ವಿಳಂಬ ಮತ್ತು ರದ್ದತಿಗಳು ಇನ್ನೂ 2-3 ದಿನಗಳವರೆಗೆ ಮುಂದುವರಿಯಬಹುದು ಎಂದು ಇಂಡಿಗೋ ನಾಗರಿಕ ವಿಮಾನಯಾನ ನಿರ್ದೇಶನಾಲಯಕ್ಕೆ ತಿಳಿಸಿದೆ. ಹೆಚ್ಚಿನ ಅಡೆತಡೆಗಳನ್ನು ಕಡಿಮೆ ಮಾಡಲು ಡಿಸೆಂಬರ್ 8ರಿಂದ ಪ್ರಾರಂಭವಾಗುವ ವಿಮಾನಗಳನ್ನು ಕಡಿತಗೊಳಿಸಲು ವಿಮಾನಯಾನ ಸಂಸ್ಥೆ ಯೋಜಿಸಿದೆ. ಇಂಡಿಗೋ ಕಾರ್ಯಾಚರಣೆಗಳು ಫೆಬ್ರವರಿ 10, 2026 ವೇಳೆಗೆ ಮಾತ್ರ ಸಂಪೂರ್ಣವಾಗಿ ಸ್ಥಿರಗೊಳ್ಳುವ ನಿರೀಕ್ಷೆ ಇದೆ. ಫೆಬ್ರವರಿ 10ರವರೆಗೆ ರಾತ್ರಿ ಹಾರಾಟದ ಸಮಯದ ಮಾನದಂಡಗಳಿಂದ ವಿನಾಯಿತಿ ನೀಡುವಂತೆ ವಿಮಾನಯಾನ ಸಂಸ್ಥೆ ಕೋರಿದೆ. ಒಂದು ಗುಂಪೊಂದು ದಲಿತ ಯುವಕರನ್ನ ಚಪ್ಪಲಿಯಿಂದ ಹೊಡೆದು ಮುಷ್ಟಿ, ಕಾಲು ಮತ್ತು ಕೋಳುಗಳಿಂದ ಹೊಡೆದು ಪಿಸ್ತೂಲ್ ತೋರಿಸಿ ಬಲವಂತವಾಗಿ ವಿವಸ್ತ್ರಗೊಳಿಸಿದ ಘಟನೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆದಿದೆ. ಆ ಗುಂಪು ಆತನನ್ನ ತಮ್ಮ ಸ್ನೇಹಿತನೊಬ್ಬನ ಪಾದವನ್ನು ಮುಟ್ಟುವಂತೆ ಒತ್ತಾಯ ಮಾಡಿದೆ. ಇಡೀ ಹಲ್ಲೆಯನ್ನು ಆ ವಿಡಿಯೋದಲ್ಲಿ ದಾಖಲಿಸಿದ್ದಾರೆ. ಈ ಘಟನೆ ನವೆಂಬರ್ 22ರಂದು ಉತ್ತರ ಪ್ರದೇಶದ ಝಾನ್ಸಿಯ ಪ್ರೇಮ್ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ನಡೆದಿದೆ. ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು 3ರನ್ನ ಬಂಧಿಸಿದ್ದಾರೆ. ರಾಜ್ಗಢದ ಗೋಸ್ವಾಮಿ ರೆಸ್ಟೋರೆಂಟ್ ಬಳಿ ತಾನು ನಿಂತಿದ್ದಾಗ ನಿಶಾಂತ್ ಸಕ್ಸೇನಾ, ಸುಕೃತ್ ಮತ್ತು ಕನಿಷ್ಕ್ ನನ್ನನ್ನು ಥಳಿಸಿದ್ರು ಎಂದು ಬಲಿಪಶು ಹೇಳಿದ್ದಾನೆ. ಅವರು ಸಿಗರೇಟ್ ತರಲು ನಮ್ಮನಿಗೆ ಬರಲು ಹೇಳಿದರು. ನಾವು 4 ಒಂದೇ ಸ್ಕೂಟರ್ನಲ್ಲಿ ಹೋಗಿದ್ದೆವು ಎಂದು ಅವರು ಹೇಳಿದರು. ಆದರೆ ಅಂಗಡಿಗೆ ಕರೆದೊಯ್ಯುವ ಬದಲು ಅವರು ನಿಶಾಂತ್ ಸಕ್ಸೇನರ ಮನೆಗೆ ಕರೆದೊಯ್ದರು. ಅಲ್ಲಿ ಭಾನುಪಾಲ್ ಮತ್ತು ರವೀಂದ್ರ ಎಂಬ ಇಬ್ಬರು ಆಗಲೇ ಇದ್ದರು. ಅವರೆಲ್ಲರೂ ನನ್ನನ್ನು ಅವರ ಕಾಲಿನಿಂದ ಮತ್ತು ಕೋಲುಗಳಿಂದ ಹೊಡೆದರು. ರವೀಂದ್ರ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅವರು ನನ್ನ ಮೇಲೆ ಜಾತಿ ನಿಂದನೆ ಮಾಡಿದರು ಎಂದು ಅವರು ಹೇಳಿದರು. ಬಲಿಪಶು ಅವರಿಗೆ ಏನನ್ನೋ ವಿವರಿಸಲು ಪ್ರಯತ್ನಿಸುತ್ತಾನೆ. ಅವರ ಪಾದಗಳನ್ನು ಹಿಡಿದು ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದು ಬೇಡಿಕೊಳ್ತಾನೆ. ಆದರೂ ಹಲ್ಲೆ ಹೆಚ್ಚು ಹಿಂಸಾತ್ಮಕವಾಗುತ್ತದೆ. ಆರೋಪಿಗಳಲ್ಲಿ ಒಬ್ಬನು ಅವನನ್ನು ಬಲವಾಗಿ ಹೊಡೆದು ನಾನು ಯಾರೆಂದು ನಿನಗೆ ತಿಳಿದಿದೆಯೇ, ನಾನು ರಾಜ್ಗಢದ ರಾಜ ಎಂದು ಹೇಳುತ್ತಾನೆ. ಬಲಿಪಶು ಅವನ ಕಿವಿಗಳನ್ನು ಹಿಡಿದು ಕ್ಷಮೆ ಯಾಚಿಸುತ್ತಾನೆ. ಅವನು ಯಾರಿಗೂ ಕರೆ ಮಾಡಿಲ್ಲ ಎಂದು ಹೇಳಿದಾಗ ದಾಳಿಕೋರನು ಚಪ್ಪಲಿಯನ್ನು ಎತ್ತಿಕೊಂಡು ಪದೇ ಪದೇ ಹೊಡೆಯುತ್ತಾನೆ. ನಂತರ ನಿಶಾಂತ್ ಅವನತ್ತ ಪಿಸ್ತೂಲನ್ನು ತೋರಿಸಿ ಅವನ ಬಟ್ಟೆಗಳನ್ನು ತೆಗೆಯಲು ಆದೇಶಿಸುತ್ತಾನೆ. ಭಯಭೀತರಾದ ಬಲಿಪಶು ಸಹೋದರ ನಾನು ನಿನ್ನ ಜೀವದ ಮೇಲೆ ಪ್ರಮಾಣ ಮಾಡ್ತೇನೆ, ನನ್ನನ್ನು ಹೋಗಲು ಬಿಡಿ ಎಂದು ಹೇಳ್ತಾನೆ. ನಂತರ ಅವನ ಎದೆಗೆ ಒದ್ದು ಕೋಲುಗಳಿಂದ ಹೊಡೆದು ದಾಳಿಕೋರನ ಪಾದಗಳನ್ನು ಮುಟ್ಟುವಂತೆ ಒತ್ತಾಯಿಸಲಾಗುತ್ತದೆ. ನಾನು ನನ್ನ ಮಗಳ ಮೇಲೆ ಪ್ರಮಾಣ ಮಾಡ್ತೇನೆ, ನಾನು ಮತ್ತೆ ತಪ್ಪು ಮಾಡುವುದಿಲ್ಲ ಎಂದು ಬಲಿಪಶು ಕೈ ಮುಗಿದು ಹೇಳ್ತಾನೆ. ಹಲ್ಲೆಯ ಹಿಂದಿನ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ತತ್ಕಾಲ್ ಟಿಕೆಟ್ ವ್ಯವಸ್ಥೆಯ ದುರುಪಯೋಗ ತಡೆಯುವ ಮತ್ತು ನಿಜವಾದ ಪ್ರಯಾಣಿಕರಿಗೆ ಅವಕಾಶ ಖಚಿತಪಡಿಸಲು ಭಾರತೀಯ ರೈಲ್ವೆ ಆನ್ಲೈನ್ ಅಥವಾ ಮೀಸಲಾತಿ ಕೌಂಟರ್ಗಳಲ್ಲಿ ಎಲ್ಲ ತತ್ಕಾಲ್ ಬುಕ್ಕಿಂಗ್ಗಳಿಗೆ 1 ಬಾರಿಯ ಪಾಸ್ವರ್ಡ್ ಅಂದರೆ OTP ಪರಿಶೀಲನೆ ಕಡ್ಡಾಯ ಮಾಡಿದೆ. ಭಾರತೀಯ ರೈಲ್ವೆ ಬಿಡುಗಡೆ ಮಾಡಿದ ಹೇಳಿಕೆ ಪ್ರಕಾರ ಸಿಸ್ಟಮ್ ರಚಿತ 1 ಟೈಮ್ ಪಾಸ್ವರ್ಡ್ ಅಂದರೆ OTP ದೃಢೀಕರಣದ ನಂತರವೇ ಆ ತಾತ್ಕಾಲ್ ಟಿಕೆಟ್ಗಳನ್ನು ನೀಡಲಾಗುತ್ತೆ. ಈ OTPಯನ್ನು ಪ್ರಯಾಣಿಕರು ಬುಕಿಂಗ್ ಸಮಯದಲ್ಲಿ ಒದಗಿಸಿದ ಮೊಬೈಲ್ ಸಂಖ್ಯೆಗೆ ಕಳಿಸಲಾಗುತ್ತದೆ ಮತ್ತು ಯಶಸ್ವಿ ಮೌಲ್ಯೀಕರಣದ ನಂತರವೇ ಟಿಕೆಟ್ ನೀಡಲಾಗುತ್ತದೆ. ಈ ವ್ಯವಸ್ಥೆಯು ಪ್ರಯಾಣಿಕರ ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ತತ್ಕಾಲ್ ಯೋಜನೆಯಲ್ಲಿನ ಲೋಪದೋಷಗಳನ್ನು ದೀರ್ಘಕಾಲದಿಂದ ಬಳಸಿಕೊಂಡಿರುವ ದಲ್ಲಾಳಿಗಳಿಂದ ಮತ್ತು ಏಜೆಂಟ್ಗಳಿಂದ ಮೋಸದ
ಬ್ಲಾಕ್ ಬುಕಿಂಗ್ ಅನ್ನು ತಡೆಯುತ್ತದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ಅಕ್ಟೋಬರ್ 1ರಿಂದ ಸಚಿವಾಲಯವು ಐಆರ್ಸಿಟಿಸಿಯಲ್ಲಿ ಆನ್ಲೈನ್ ಕಾಯ್ದಿರಿಸಿದ ಸಾಮಾನ್ಯ ಟಿಕೆಟ್ ಬುಕಿಂಗ್ಗಳ ಮೊದಲ 15 ನಿಮಿಷಗಳನ್ನು ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಸೀಮಿತಗೊಳಿಸಿತು. ಇದರಿಂದಾಗಿ ಬಾಟ್ಗಳು ಮತ್ತು ಅನಧಿಕೃತ ಏಜೆಂಟ್ಗಳು ಸಾರ್ವಜನಿಕರ ಮುಂದೆ ಟಿಕೆಟ್ಗಳನ್ನು ಪಡೆದುಕೊಳ್ಳುವುದನ್ನು ತಡೆಯಲಾಯಿತು. ವ್ಯವಸ್ಥೆಗೆ ಪಾರದರ್ಶಕತೆಯನ್ನು ತರಲು ಮತ್ತು ನಿಜವಾದ ಪ್ರಯಾಣಿಕರಿಗೆ ಉತ್ತಮ ಅವಕಾಶವನ್ನು ನೀಡಲು ನಡೆಯುತ್ತಿರುವ ಪ್ರಯತ್ನಗಳ ಸ್ವಾಭಾವಿಕ ವಿಸ್ತರಣೆ ಎಂದು ಅಧಿಕಾರಿಗಳು ಇತ್ತೀಚಿನ ಒಟಿಪಿ ಏಕೀಕರಣವನ್ನು ಬಣ್ಣಿಸಿದ್ದಾರೆ. ಆಗ್ರಾದ 57 ವರ್ಷದ ಮುಸ್ಲಿಂ ಟ್ಯಾಕ್ಸಿ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ ಮತ್ತು ಜೈ ಶ್ರೀರಾಮ್ ಎಂದು ಘೋಷಣೆ ಮಾಡುವಂತೆ ಒತ್ತಾಯ ಮಾಡಿದ ಆರೋಪಿ ರೋಹಿತ್ ಠಾಕೂರ್ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಕೇಸ್ ನಡೆದು 1 ವಾರದ ಬಳಿಕ ಈ ಅರೆಸ್ಟ್ ಅನ್ನು ಮಾಡಲಾಗಿದೆ. ವಾರದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ರಹೀಸ್ ಖಾನ್ ಎಂಬ ಹಿರಿಯ ಟ್ಯಾಕ್ಸಿ ಡ್ರೈವರ್ ಅಲ್ಲಿ ಜೈ ಶ್ರೀರಾಮ್ ಹೇಳುವಂತೆ ಒತ್ತಾಯಿಸುವುದು ಕಾಣಿಸ್ತಾ ಇತ್ತು. ಆದರೆ ಅವರು ಅದನ್ನು ವಿರೋಧಿಸುತ್ತಾರೆ. ನಿನ್ನ ಕೆಲಸ ನೀನು ಮಾಡು ಎಂದು ಹೇಳ್ತಾರೆ. ಆಗ ಆ ಠಾಕೂರ್ 2 ಅಥವಾ 3 ದಿನಗಳಲ್ಲಿ ನೀನು ಜೈ ಶ್ರೀರಾಮ್ ಎಂದು ಹೇಳುವೆ ಎಂದು ಅವರಿಗೆ ಬೆದರಿಕೆ ಹಾಕ್ತಾನೆ. ಮಾತ್ರ ಅಲ್ಲ, ಆತ ಈ ವಿಡಿಯೋವನ್ನು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಳ್ತಾನೆ. ಇವರು ನಿಜವಾದ ಟೆರರಿಸ್ಟ್ಗಳು ಎಂದು ಆತ ಇದಕ್ಕೆ ಕ್ಯಾಪ್ಷನ್ ಕೊಡ್ತಾನೆ. ಜೈ ಶ್ರೀರಾಮ್ ಎಂದು ಹೇಳಲು ನಾನು ನಿರಾಕರಿಸಿದಾಗ ಅವರು ನನ್ನ ಗಡ್ಡವನ್ನು ಹಿಡಿದೆಳೆದರು ಮತ್ತು ನನ್ನ ಕೆನ್ನೆಗೆ ಬಾರಿಸಿದರು ಎಂದು ರಹೀಸ್ ಖಾನ್ ಆ ಬಳಿಕ ಹೇಳಿದ್ದರು. ಖಾನ್ ಅವರು ಕಳೆದ 38 ವರ್ಷಗಳಿಂದ ಟ್ಯಾಕ್ಸಿ ಡ್ರೈವರ್ ಆಗಿ ದುಡಿಯುತ್ತಿದ್ದಾರೆ. ತಿಂಗಳ ಹಿಂದಷ್ಟೇ ಅವರು ಹೊಸ ಕಾರನ್ನು ಖರೀದಿಸಿದ್ದರು. ಆಗ್ರಾದಿಂದ ತಾಜ್ ಮಹಲ್ ಮೆಟ್ರೋಗೆ ಟೂರಿಸ್ಟ್ಗಳನ್ನು ಕರೆತಂದು ಕಾರ್ ಪಾರ್ಕ್ ಮಾಡುತ್ತಿದ್ದಾಗ ಠಾಕೂರ್ ಮತ್ತು ಆತನ ಗೆಳೆಯ ಅವರನ್ನ ಭೇಟಿಯಾಗಿ ಹಲ್ಲೆ ನಡೆಸಿ ಈ ವಿಡಿಯೋ ಮಾಡಿದ್ದಾರೆ. ಈತನ ಫೇಸ್ಬುಕ್ನಲ್ಲಿ ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿಯನ್ನ ಬೆಂಬಲಿಸುವ ಹಲವು ಬರಹಗಳಿವೆ. ಮಾಲ್ಡೀವ್ಸ್ ಧೂಮಪಾನ ನಿಷೇಧ ಮಾಡಿದ ವಿಶ್ವದ ಮೊದಲ ದೇಶ. ಯಾರಿಗೂ ಯಾವುದೇ ತಂಬಾಕು ಉತ್ಪನ್ನವನ್ನು ಖರೀದಿ ಮಾಡೋಕೆ ಅಥವಾ ಬಳಸೋಕೆ ಅವಕಾಶ ಇಲ್ಲ ಅಂತ ಮಾಲ್ಡೀವ್ಸ್ ಸರ್ಕಾರ ತಿಳಿಸಿದೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ, ಈ ನಿಯಮ ಬರುವ ಜನವರಿ 1ರ ನಂತರ ಜನಿಸಿದವರಿಗೆ ಮಾತ್ರ ಅನ್ವಯ ಆಗುತ್ತೆ. ಹಾಗಾದರೆ ಆ ರೂಲ್ಸ್ನಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನವೆಂಬರ್ 1, 2025 ಹೊಸ ಕಾನೂನಿನಡಿಯಲ್ಲಿ ಜನವರಿ 1, 2007 ನಂತರ ಜನಿಸಿದ ಯಾರಿಗೂ ಯಾವುದೇ ತಂಬಾಕು ಉತ್ಪನ್ನವನ್ನು ಖರೀದಿಸಲು ಅಥವಾ ಬಳಸಲು ಅವಕಾಶವಿಲ್ಲ ಮತ್ತು ಈ ನಿಯಮವು ದ್ವೀಪಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೂ ಅನ್ವಯಿಸುತ್ತದೆ. ಈ ಕಾಯ್ದೆಗೆ ಮಾಲ್ಡೀವ್ಸ್ ಸಂಸತ್ನಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅನುಮೋದನೆ ನೀಡಿದ್ದು, ಇಂದಿನಿಂದ ಈ ಕಾನೂನು ಜಾರಿಗೆ ಬರಲಿದೆ. ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಭವಿಷ್ಯದ ಪೀಳಿಗೆಯನ್ನು ಧೂಮಪಾನದಿಂದ ರಕ್ಷಿಸಲು ಈ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ. ಈ ಕಾನೂನು ಎಲ್ಲ ರೀತಿಯ ತಂಬಾಕನ್ನು ಒಳಗೊಳ್ಳುತ್ತದೆ. ಅಂಗಡಿ ಮಾರುಕಟ್ಟೆಗಳಲ್ಲಿ ಈ ಯಾವುದೇ ಉತ್ಪನ್ನವನ್ನು ಮಾರಾಟ ಮಾಡುವ ಮೊದಲು ಗ್ರಾಹಕರ ವಯಸ್ಸನ್ನು ಪರಿಶೀಲಿಸಬೇಕು ಎಂದು ಸರ್ಕಾರ ಆದೇಶವನ್ನು ನೀಡಿದೆ. ಈ ನಿಷೇಧವು ಇ ಸಿಗರೆಟ್ಗಳು ಮತ್ತು ವೇಪಿಂಗ್ ಸಾಧನಗಳನ್ನು ಸಹ ಒಳಗೊಂಡಿದೆ. ಈ ಉತ್ಪನ್ನಗಳನ್ನು ವಯಸ್ಸಿನ ಹೊರತಾಗಿಯೂ ಯಾರೂ ಆಮದು ಮಾಡಿಕೊಳ್ಳಲು, ಮಾರಾಟ ಮಾಡಲು, ಹಂಚಿಕೊಳ್ಳಲು, ಬಳಸಲು ಸಾಧ್ಯವಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ವಿರುದ್ಧ ಗಾಜಾದ ನಾಗರಿಕರು ಹೋರಾಡ್ತಾ ಇರುವಾಗ ಇಸ್ರೇಲ್ ಸೇನೆಗೆ ನೆರವಾಗುತ್ತಾ ಹಮಾಸ್ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದ ಅಬು ಶಬಾಬ್ ತಂಡದ ಮುಖಂಡ ಯಾಸರ್ ಅಬು ಶಬಾಬ್ ಹತ್ಯೆಗೀಡಾಗಿದ್ದಾನೆ. ಆತನದ್ದೇ ಗ್ಯಾಂಗ್ನ ಸದಸ್ಯರು ಆತನನ್ನು ಹತ್ಯೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಗ್ಯಾಂಗ್ನ 2 ಗುಂಪುಗಳ ನಡುವೆ ನಡೆದಂತಹ ಈ ಹೋರಾಟದಲ್ಲಿ ಈ ಹತ್ಯೆ ನಡೆದಿದೆ ಎಂದು ಇಸ್ರೇಲ್ ಮಾಧ್ಯಮ ವರದಿ ಮಾಡಿದೆ. ಹಮಾಸ್ಗೆ ವಿರುದ್ಧವಾಗಿ ಈತನ ನೇತೃತ್ವದಲ್ಲಿ ಪಾಪ್ಯುಲರ್ ಫೋರ್ಸ್ ಗ್ರೂಪ್ ಎಂಬ ಸಶಸ್ತ್ರ ಗುಂಪನ್ನು ಇಸ್ರೇಲ್ ಸೇನೆ ರೂಪಿಸಿತು. ಈತ ಪಶ್ಚಿಮ ಗಾಜಾದ ಬದವಿ ಬುಡಕಟ್ಟಿಗೆ ಸೇರಿದವನಾಗಿದ್ದಾನೆ. ಫೆಲಸ್ತೀನಿಗಳ ಪ್ರಕಾರ ಈತ ಓರ್ವ ಅಪರಾಧಿಯಾಗಿದ್ದ. ಆದರೆ ಈತನನ್ನೇ ಇಸ್ರೇಲ್ ಬಳಸಿಕೊಂಡು ಹಮಾಸ್ಗೆ ವಿರುದ್ಧವಾದ ಸೇನೆಯನ್ನು ಕಟ್ಟಿ ಅದರ ನಾಯಕನನ್ನಾಗಿ ಮಾಡಿತು. ಇದಕ್ಕಿಂತ ಮೊದಲು ಡ್ರಗ್ಸ್ ಮಾರಾಟ ಮತ್ತು ಇನ್ನಿತರ ಪ್ರಕರಣಗಳಲ್ಲಿ ಜೈಲು ಸೇರಿದ್ದ. ಈತನಿಗೆ ಫೆಲಸ್ತೀನಿಯರಿಂದ ಯಾವ ಬೆಂಬಲವೂ ಸಿಕ್ಕಿರಲಿಲ್ಲ. ಯಾವಾಗ ಈತನನ್ನ ಇಸ್ರೇಲ್ ಸೇನೆ ಪಾಪ್ಯುಲರ್ ಫೋರ್ಸ್ ಎಂಬ ಗ್ರೂಪಿಗೆ ನಾಯಕನನ್ನಾಗಿ ಮಾಡಿದೆ ಅನ್ನೋದು ಗೊತ್ತಾಯಿತು, ಈತನ ಬುಡಕಟ್ಟು ಕೂಡ ಈತನನ್ನ ಹೊರಹಾಕಿತು. ಇದೀಗ ಆತ ತನ್ನದೇ ಗುಂಪಿನ ಆಂತರಿಕ ಘರ್ಷಣೆಗೆ ಹತನಾಗಿದ್ದಾನೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.